ಅವೆಲ್ಲ ಸುಮಾರು 30 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂತಹ ಆಶ್ರಯ ಯೋಜನೆಯ ಮನೆಗಳು. ಆದರೆ ಇತ್ತೀಚೆಗೆ ಬಿದ್ದಂತಹ ಭಾರೀ ಮಳೆಗೆ ಇವೆಲ್ಲವೂ ಕೂಡ ಕುಸಿಯುವ ಹಂತ ತಲುಪಿ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನ ಈಗ ಪ್ರಾಣ ಭಯದಲ್ಲೇ ದಿನಗಳನ್ನು ಕಳೆಯುವಂತಾಗಿದೆ. ಹಾಗಾದರೆ ಈ ದುಸ್ಥಿತಿಗೆ ಬಂದಿರತಕ್ಕಂಥ ಈ ಆಶ್ರಯ ಯೋಜನೆಯ ಮನೆಗಳು ಎಲ್ಲಿವೆ, ಅದರ ಪರಿಸ್ಥಿತಿ ಏನು ನೋಡೋಣ ಬನ್ನಿ. ಆಶ್ರಯ ಯೋಜನೆಯಡಿ ನೀಡಿದ ಮನೆ ಕುಸಿಯೋ ಸ್ಥಿತಿ, ನಿತ್ಯ ಜೀವ ಭಯದಲ್ಲಿಯೇ ವಾಸಿಸುತ್ತಿರುವ ನಿವಾಸಿಗಳು. ಇದು ಧಾರವಾಡ ತಾಲೂಕಿನ ವೆಂಕಟಾಪುರ ಎಂಬ ಗ್ರಾಮದ ಸುಡುಗಾಡ ಸಿದ್ಧರ ಕಾಲೋನಿ. ಇಲ್ಲಿ ವಾಸವಾಗಿರುವಂತಹ ಜನರು ಹಳ್ಳಿಗೆ ಹೋಗಿ ಭವಿಷ್ಯ ಹೇಳೋರು. ಮಕ್ಕಳ ಆಟಿಕೆ ಸಾಮಾನನ್ನ ಮಾರಾಟ ಮಾಡುವುದು ಹಾಗೂ ಕೂಲಿ ಕೆಲಸ ಮಾಡ್ತಾರೆ. ಕಳೆದ 30 ವರ್ಷಗಳ ಹಿಂದೆ ಈ ಜನರಿಗೆ ಒಂದು ಕಡೆ ವಾಸಸ್ಥಳ ಮಾಡಿಕೊಡಲಾಗಿತ್ತು. ಅದೇ ಸಿದ್ಧರ ಕಾಲೋನಿ. ಇಲ್ಲಿ 30 ವರ್ಷಗಳ ಹಿಂದೆ 115 ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗಿತ್ತು. ಆದ್ರೆ ಈಗ ಆ ಮನೆ ಹಳೆಯದಾಗಿದೆ. ಇದರಲ್ಲಿ 30 ಮನೆಗಳ ಸ್ಥಿತಿ ಅಂತೂ ಕೇಳೋದೇ ಬೇಡ ಬಿಡಿ. ಹೀಗಾಗಿ ಈ ಜನ ಅದೇ ಮನೆಗಳ ಪಕ್ಕದಲ್ಲಿ ಜೋಪಡಿ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ. ಇತ್ತೀಚೆಗೆ ಧಾರವಾಡ ಜಿಲ್ಲೆಯಲ್ಲಿ ಸುರಿದ ಜಿಟಿ ಮಳೆಗೆ ಇದೇ ಗ್ರಾಮದ ಮನೆಯೊಂದರ ಗೋಡೆ ಕುಸಿದು ಬಿದ್ದು ವ್ಯಕ್ತಿಯೊಬ್ಬರು ಕೂಡ ಸಾವನ್ನಪ್ಪಿದ್ರು. ಈ ಘಟನೆ ಆದ ಮೇಲೆ ಇಲ್ಲಿರುವ ಜನರಿಗೆ ಮನೆ ಗೋಡೆ ಎಲ್ಲಿ ಬೀಳುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಒಂದು 30 ವರ್ಷದ ಮನೆ ರೀ. ಕೆಲವು ಮನೆಗಳು ಎಲ್ಲ ಸೊರ್ತಾ ಇದಾವೆ ಸರ್. ಒಂದು 27-30 ಮನೆಗಳು ಸರ್. ಹಾಗಾಗಿ ಬಾಜೂಕ ಗುಡಿಸಲು ಹಾಕೊಂಡು ಇದಾರೆ ಸರ್. ಅಡಿಗೆ ಮಾಡ್ಕೊಂಡು ಉಣ್ಣಾಕ ಅದು ಅಂತೇಳಿ ಇಲ್ಲಿ ಸರ್ ಒಂದು 120 ಮನೆ ಆಗ್ಬೋದು. ಒಂದು 30 ಮನೆಗಳು ಸೊರಕತ್ತದ. ಅವ್ರಿಗೆ ಹೇಳಿದೀವಿ ಸರ್, ಬಂದಿದ್ರು. ಅವ್ರಿಗೆಲ್ಲ ಹೇಳಿದೀವಿ, ನಾವೆಲ್ಲ ಗೌರ್ಮೆಂಟ್ ಇಂದ ಅದು ಏನು ಬರೋದಿದೆಯಲ್ಲ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದಾರೆ. ಹಳೆ ಮನೆಗಳ ದುರಸ್ತಿ ಮಾಡಿಕೊಡೋ ಭರವಸೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬದ್ಧ ಎಂದ ಸಚಿವ. ಇನ್ನು ಇಲ್ಲಿ ವಾಸಿಸುವಂತಹ ಜನರಿಗೆ ಆಶ್ರಯ ಮನೆಗಳನ್ನು ಕಟ್ಟಿಕೊಡಲು ಸರ್ಕಾರ ಕೂಡ ಮುಂದಾಗಿದೆ. ಈ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಇದೆ. ಸದ್ಯ ಮಳೆಯಿಂದ ಹಳೆ ಮನೆ ಬಿದ್ದ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿದ್ದು, ಹಳೆ ಮನೆಗಳನ್ನು ಮತ್ತೆ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ. ಇದು ಬಹಳ ವರ್ಷದ ಮನೆ ಇದೆ. ಹಳೆ ಕಾಲದ ಆಶ್ರಯ ಮನೆಗಳು ಇವು. 30 ವರ್ಷ ಆಗಿದೆ. ಈ ಮನೆಗಳೆಲ್ಲ ನವಗ್ರಾಮ ಮಾಡಿ ಯಾವಾಗ ಕೊಟ್ಟಿರ್ತಕ್ಕಂಥದ್ದು ಆಶ್ರಯ ಮನೆಗಳು. ಬಟ್ ಆಶ್ರಯ ಮನೆ ಬಿದ್ದಿದ್ದಲ್ಲ ಇದು. ಬೇರೆ ಪಕ್ಕದ ಮನೆ ಕಟ್ಕೊಂಡಿರ್ತಕ್ಕಂಥನು ಈ ಮನೆ ಇರ್ತಕ್ಕಂಥ ಸೈಡಿಗೆ ಹೋಗಿ ಆ ಮನೆ ಬಿದ್ದಿದೆ. ಅವ್ರ ಸ್ವಂತ ಮನೆ ಬಿದ್ದಿರ್ತಕ್ಕಂಥ ಪಕ್ಕದ ಮನೆ ಅವನ ಮೇಲೆ ಬಿದ್ದಿದೆ. ಹಂಗಾಗಿ ಅಲ್ಲ, ಈಗ ಎಲ್ಲೆಲ್ಲಿ ಬೀಳ್ತಿರ್ತ ಖಂಡಿತವಾಗೂ ನಾವು ಕೂಡ ಕ್ಯಾಟಗರಿ ಮಾಡ್ತಾ ಇದ್ದೀವಿ. ಮೊನ್ನೆ ಕ್ಯಾಬಿನೆಟ್ನಾಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ರೆವಿನ್ಯೂ ಮಿನಿಸ್ಟರ್ ಮಾತನಾಡಿದ್ದೀವಿ. ಯಾವ ಮನೆಗಳು ಬೀಳ್ತವೆ ಅದು ತಕ್ಷಣ ನಮ್ಮ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು ಹಣಗಳನ್ನ ಒದಗಿಸ್ತೀವಿ. ಆಮೇಲೆ ಮನೆಯನ್ನು ಸಂಪೂರ್ಣವಾಗಿ ಕಟ್ಕೊಡ್ತೀವಿ. ಒಟ್ನಲ್ಲಿ ಈ ಹಳೆ ಮನೆಗಳು ಬೀಳುವ ಮೊದಲೇ ಸರ್ಕಾರಗಳು ಇವುಗಳನ್ನು ದುರಸ್ತಿ ಅಥವಾ ಹೊಸ ಆಶ್ರಯ ಮನೆಯನ್ನ ಕೊಡಬೇಕಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ ಜೀವನ ನಡೆಸುವಂತಹ ಇವರು ಜೀವನ ಬೀದಿಗೆ ಬರುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಜಾವಿದ್ ಆಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.